ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ತುಳಸಿ ಹಬ್ಬದ ವ್ಲಾಗ್ ಆಗಿರುತ್ತೆ. ತುಂಬ ದಿನ ಆದಮೇಲೆ ಹಾಕ್ತಾಯಿದ್ದೀನಿ ಬಿಕಾಸ್ ಇಂಟರ್ನಲ್ಸ್ ಇತ್ತು ಆ್ಯಂಡ್ ಹುಷಾರಿರಲಿಲ್ಲ ಬೇರೆ ಎಡಿಟ್ ಮಾಡೋದಕ್ಕೆ. ಸೊ ಟೈಮೇ ಸಿಕ್ಕಿರಲಿಲ್ಲ. ಸೊ ಫೈನಲಿ ಎಡಿಟ್ ಮಾಡ್ತಾ ಇದ್ದೀನಿ. ಸೊ ಇದು ಫಸ್ಟ್ ಏನೇನು ಮಾಡಿದೆ ಅಂದರೆ ಫಸ್ಟ್ ಕಳಸ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೀಪಾವಳಿ ಕಂಬನೆಲ್ಲ ಒರೆಸಿ ಅದಕ್ಕೆ ಎಲ್ಲ ಬತ್ತಿ ಹಾಕಿ ಎಣ್ಣೆ ಹಾಕಿ ಇಡ್ತಾಯಿದ್ದೀನಿ. ಎಲ್ಲವನ್ನು ನಮ್ಮಮ್ಮ ನನ್ನ ಕೈಲೇ ಮಾಡಿಸ್ತಾ ಇದ್ದಾರೆ. ಸೊ ಕಲಿಬೇಕು ನೀನು ಅಂತ ವೀಳ್ಯದೆಲೆ 5 ವೀಳ್ಯದೆಲೆ ಇಡಬೇಕು ಅಂತ ಎಲ್ಲ ಹೇಳಿ ಕಲಿಸ್ತಾ ಇದ್ದಾರೆ ನಮ್ಮಮ್ಮ. ಸೊ ಸ್ವಲ್ಪ ಕೋಲ್ಡ್ ಆಗಿದೆ, ಹಾಗಾಗಿ ಸ್ವಲ್ಪ ವಾಯ್ಸ್ ನೀಟಾಗಿರುತ್ತೋ ಇಲ್ವೋ ಗೊತ್ತಿಲ್ಲ. ನೀವೆಲ್ಲರೂ ಹೇಗೆ ತುಳಸಿ ಹಬ್ಬ ಮಾಡ್ತೀರಾ ಕಮೆಂಟ್ ಮಾಡಿ. ಸೊ ನಮ್ಮ ಮನೆಯ ತುಳಸಿ ಹಬ್ಬ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾರೆ. ಯಾಕೆ ಅಂದರೆ ಮೈಸೂರಲ್ಲಿ ನಾವಿರೋದು. ಸೊ ಮೈಸೂರಲ್ಲಿರೋದ್ರಿಂದ ತುಳಸಿ ಹಬ್ಬ ಒಂದೇ ನಾವಿಲ್ಲಿ ಮಾಡೋದು. ಇದೆಲ್ಲ ಹಬ್ಬನೂ ಅಜ್ಜಿ ಮನೇಲಿ ಮಾಡ್ತೀವಿ. ಸೊ ಹಾಗಾಗಿ ತುಳಸಿ ಹಬ್ಬನ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀವಿ. ಬೆಳ್ಳಿ ಸಾಮಾನನ್ನ ಹಬ್ಬದ ಟೈಮಲ್ಲಿ ಅಷ್ಟೇ ಯೂಸ್ ಮಾಡೋದು. ಸೊ ಹಾಗಾಗಿ ಎಲ್ಲ ಬೆಳ್ಳಿ ಸಾಮಾನು ತಗೊಂಡು ಅದಕ್ಕೆ ಅದೇ ದೀಪ ಹಚ್ಚೋದಕ್ಕೆ ಏನೇನು ಬೇಕು ಅದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ತುಳಸಿ ಪೂಜೆಯಲ್ಲಿ ವಿಷ್ಣು ಮತ್ತು ತುಳಸಿಗೆ ತಾಳಿ ಕಟ್ಟೋದ್ರಿಂದ ಸೊ ಮದುವೆ ಮಾಡಿಸೋದ್ರಿಂದ ಸೊ ತಾಳಿ ರೆಡಿ ಮಾಡಬೇಕಲ್ಲ, ಅದಕ್ಕೆ ತಾಳಿ ರೆಡಿ ಮಾಡೋದು ಹೇಗೆ ಅಂತ ನಮ್ಮಮ್ಮ ಹೇಳ್ಕೊಡ್ತಾಯಿದ್ರು. ಅಂದರೆ 3 ಎಳೆ ತೊಗೋ ಫಸ್ಟು, ಅದಾದಮೇಲೆ 3 ಗಂಟು ಹಾಕು, ಇಲ್ಲೊಂದು ಅದಕ್ಕೆ ಅರ್ಶಿನದ ದಾರ ಅರ್ಶಿನದ ಕೊನೆ ಕಟ್ಟು ಅಂತ ಹೇಳಿ ಕಟ್ಟಿಸಿದ್ರು. ಏನೋ ಎಲ್ಲ ಟ್ರೈ ಮಾಡಿದ್ದೀನಿ. ನಮ್ಮ ಹಿಂದೂರಲ್ಲಿ ಎಷ್ಟೊಂದು ಹಬ್ಬ ಇರುತ್ತೆ ಅಲ್ವಾ. ಸೊ ಒಬ್ಬ ವುಮನ್ ಆಗಿ ಹೆಣ್ಮಗು ಆಗಿ ಎಲ್ಲವನ್ನೂ ಕಲಿಬೇಕು, ಎಲ್ಲದರಲ್ಲೂ ಇರಬೇಕು, ಎಲ್ಲದರಲ್ಲೂ ಯಾವುದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅನ್ನೋಂಗಿಲ್ಲ, ಎಲ್ಲ ಕಲ್ತಿರಬೇಕು. ಸೊ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮಮ್ಮ ಅದನ್ನೇ ಹೇಳ್ತಾ ಇರ್ತಾರೆ, ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅನ್ನೋಂಗಿಲ್ಲ, ಎಲ್ಲವನ್ನು ಕಲ್ತಿರಬೇಕು, ಕಲ್ತಿರುವಂಥ ಛಲ ಇರಬೇಕು ಹೇಳ್ತಾ ಇರ್ತಾರೆ. ಸೊ ಎಲ್ಲಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಆ್ಯಂಡ್ ಎಸ್, ಅದಕ್ಕೆ ದಾರ ಕಟ್ಟಾದಮೇಲೆ ಅದಕ್ಕೆ ಅರಿಶಿನ ಮತ್ತು ಅರಿಶಿನ ಅಷ್ಟೇ, ಅರಿಶಿನ ಸ್ವಲ್ಪ ದಾರನ ಒದ್ದೆ ಮಾಡಿಕೊಂಡು ಅರಿಶಿನ ಪುಡಿನ ಅದ್ರ ಮೇಲೆ ಉದುರಿಸಿ ಅದನ್ನು ಮಿಕ್ಸ್ ಮಾಡಿದ್ದೀನಿ. ಅಂದರೆ ಅದಕ್ಕೆ ದಾರಕ್ಕೆ ಫುಲ್ ಅರಿಶಿನ ಆಗೋ ರೀತಿ ಮಾಡಿದ್ದೀನಿ. ಅದಕ್ಕೀಗ ಅರಿಶಿನದ ಕೊನೆನ ಕಟ್ತಾಯಿದ್ದೀನಿ. ಇದು ನಮ್ಮನೆ ಕೃಷ್ಣನ ತಂದು ಒಂದು 4-5 ಇಯರ್ಸ್ ಆಯಿತು. ಅದು ಕೃಷ್ಣ ಜನ್ಮಾಷ್ಟಮಿ ದಿನವೇ ತಂದಿದ್ದು ಇಲ್ಲಿಗೆ ಕೃಷ್ಣನ ಹಬ್ಬಕ್ಕೆ. ಸೊ ಅದು ಈಗ ಎಲ್ಲದಕ್ಕೂ ಚೆನ್ನಾಗಿ ಕಾಣಿಸ್ತಾ ಇದೆ ಕೃಷ್ಣ. ಸೊ ರೆಡಿ ಆಯಿತು. ನೆಕ್ಸ್ಟ್ ಇವಾಗ ತಟ್ಟೆಗಳನ್ನ ರೆಡಿ ಮಾಡ್ಕೋಬೇಕಿತ್ತು. ಸೊ ಅಂದರೆ ಹಣ್ಣು ಫ್ರೂಟ್ಸ್ಗಳದ್ದಾಗಿರ್ಬೋದು, ಮತ್ತು ಮಂಡಲಕ್ಕಿ ತಟ್ಟೆ ಆಗಿರ್ಬೋದು, ಮತ್ತು ತಿಂಡಿಗಳ ತಟ್ಟೆ ಆಗಿರ್ಬೋದು. ಸೊ ಅದನ್ನು ರೆಡಿ ಮಾಡ್ಕೋತಾ ಇದ್ವು. ಒಂದು 5 ಥರ ಫ್ರೂಟ್ಸ್ನ ಇಡುವಂತ ಅಮ್ಮ ಹೇಳಿದ್ರು. ಸೊ ಇದ್ದಿದ್ದು 5 ಫ್ರೂಟ್ಸ್ ಸೀತಾಫಲ, ಆ್ಯಪಲ್, ಆರೆಂಜು, ಸೇಬು, ಬನಾನಾನ ಇಟ್ಟಿದ್ದೆ. ಆಮೇಲೆ ಇನ್ನೊಂದೇನೋ ಇಷ್ಟು ಇಟ್ಟಿದ್ದೆ. ನೆಕ್ಸ್ಟ್ ಇನ್ನೊಂದು ತಟ್ಟೆಗೆ ಮಂಡಲಕ್ಕಿಗೆ ಅಕ್ಕಿ ಹಾಕಿ, ತೆಂಗಿನಕಾಯಿ, ಬ್ಲೌಸ್ ಪೀಸು, ಬಳೆ, ವೀಳ್ಯದೆಲೆ, ಅಡಿಕೆ, ಆಮೇಲೆ ಒಂದು ನಿಮಗೆ ಎಷ್ಟಾಗುತ್ತೋ ಅಷ್ಟು ಒಂದು ದುಡ್ಡು ಇಟ್ಟರೆ ಅದು ಮಂಡಲಕ್ಕಿ ತಟ್ಟೆ ರೆಡಿ ಆಗುತ್ತೆ. ಬರೀ ಮೂಗಲ್ಲೇ ಮಾತಾಡ್ತಿದ್ದೀನಿ, ಫುಲ್ ಕೋಲ್ಡ್ ಆಗಿಬಿಟ್ಟಿದೆ. ಆ್ಯಂಡ್ ಆಲ್ಸೋ ನನಗೆ ಅದು ನೆಕ್ಸ್ಟ್ ಡೇ ಆಫ್ಟರ್ ಡೇಗೆ ಇಂಟರ್ನಲ್ಸ್ ಇತ್ತು. ಸೊ ಆದರೂ ಈಗ ಎಲ್ಲ ಮಾಡಿಬಿಟ್ಟು ಆಮೇಲೆ ಬೆಳಗ್ಗೆ ಓದ್ಕೊಂಡಿದ್ದೆ. ಸೊ ಅದಾದಮೇಲೆ ಮಧ್ಯಾಹ್ನ ಎಲ್ಲ ಫುಲ್ ಒಂದು 3 o'clock ಏನೋ ಸ್ಟಾರ್ಟ್ ಮಾಡಿದ್ದು ಅದನ್ನೆಲ್ಲ ರೆಡಿ ಮಾಡೋದಕ್ಕೆ. ಓಕೆ, ಬಾಳೆಹಣ್ಣು ಇಡಬೇಕು, ಅದು ಬರ್ತಿದೆ. ಸೊ ಇಷ್ಟೆಲ್ಲ ಇಟ್ಟು ರೆಡಿ ಮಾಡಾಯಿತು. ಅದಾದಮೇಲೆ ತಿಂಡಿಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ಇದು ಅರಿಶಿನ ಕುಂಕುಮದ ಪ್ಯಾಕೆಟು. ಇದು ಕಲ್ಲು ಸಕ್ಕರೆನ ಇಟ್ಟಿದ್ದೀನಿ. ಅಮ್ಮ ಕವರಲ್ಲೇ ಇಡು ಅಂದರು, ಹಾಗಾಗಿ ಕಲ್ಲು ಸಕ್ಕರೆ ಕವರಲ್ಲೇ ಇಟ್ಟಿದ್ದೀನಿ.
ಹಾಗೆ ಸೇವಂತಿಗೆ ಹೂವು ತಂದಿಟ್ಟಿದ್ದೀನಿ, ಸೇವಂತಿಗೆ ಸ್ವಲ್ಪ. ಇದಿಷ್ಟು ಇಟ್ಟರೆ ಮಂಡಲಕ್ಕಿ ರೆಡಿ ಆಗುತ್ತೆ. ನೀವು ಬೇಕಾದರೆ ಇನ್ನೂ ಡ್ರೈ ಫ್ರೂಟ್ಸ್ ಇರ್ತಾರೆ, ಬೆಲ್ಲ ಇಡ್ತಾರೆ, ಅಚ್ಚು ಬೆಲ್ಲ, ಅದು ಬೇಕಾದರೆ ನೀವು ಇಡ್ಬೋದು. ಇದಾದಮೇಲೆ ಬ್ಯಾಕ್ಗ್ರೌಂಡ್ಗೆ ಬ್ಯಾಕ್ ಡ್ರಾಪ್ ಎಲ್ಲ ರೆಡಿ ಮಾಡಬೇಕಲ್ವಾ. ಸೊ ಬ್ಯಾಕ್ಗ್ರೌಂಡ್ ರೆಡಿ ಮಾಡ್ತಾಯಿದ್ದೆ. ಸೊ ಲೈಟಿಂಗ್ಸ್ನೆಲ್ಲ ಹಾಕಿ ರೆಡಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದಿದ್ದು. ಸೊ ಒಂದು ಪ್ಲೇನ್ ವೈಟ್ ಲೈಟ್ ತಂದಿದೆ. ಇನ್ನೊಂದು ಕಲರ್ ವಿತ್ ಬ್ಲ್ಯಾಕ್ ಮಿಕ್ಸ್ಡ್ ಕಲರಲ್ಲಿ ಒಂದು ಲೈಟನ್ನ ತೊಗೊಂಡು ಬಂದಿದ್ದು. ಇದು ದೇವ್ರ ಮನೆ ಎದುರುಗಡೆನೇ ಮಾಡೋಣ ಅಂತ ಹೇಳಿ ಮಾಡಿದ್ದು. ಚೆಂಡು ಹೂವು ಅಷ್ಟೇ ಬೆಳಗ್ಗೆ ಅದು ಮನೆ ತಂದು ಎಲ್ಲ ಕಟ್ಟಿ ಪೋಣಿಸಿ ರೆಡಿ ಮಾಡಿದ್ದು. ಮನೇಲಿರೋದಕ್ಕೆ ಅವತ್ತು ರಜಾ ಆಗಿರೋದಕ್ಕೆ ಇದೆಲ್ಲ ನಾನು ಮಾಡೋದಕ್ಕೆ ಸಾಧ್ಯ ಆಗಿದ್ದು. ಒಂಥರ ತುಂಬ ಖುಷಿ ಅನಿಸುತ್ತೆ ಇದೆಲ್ಲ ಮಾಡೋದಕ್ಕೆ. ಇದನ್ನೆಲ್ಲ ಮಾಡಿ ರೆಡಿ ಮಾಡಾದ್ಮೇಲೆ ತುಂಬ ಖುಷಿ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಎಷ್ಟು ಚೆನ್ನಾಗಿ ಮಾಡಿದ್ದೀನಲ್ವಾ ಅನ್ನೋ ಒಂದು ಖುಷಿ, ಒಂದು ಸಂತೃಪ್ತಿ ಆಗುತ್ತೆ. ಸೊ ಅದು ತುಂಬ ಖುಷಿ ಕೊಡುತ್ತೆ. ನಾನು ಮೊದಲೇ ಕುಳ್ಳಗಿರೋದ್ರೆ ಹೈಟ್ ಸಾಲಲ್ಲ, ಅದ್ರ ಮೇಲೆ ಹತ್ತು, ಇದ್ರ ಮೇಲೆ ಹತ್ತು, ಅದು 4 ಇದು 4. ಅಯ್ಯೋ, ಎಲ್ಲ ಥರ ಸರ್ಕಸ್ ಮಾಡಿದ್ದೀನಿ. ಎಷ್ಟು ಉದ್ದ ಬಿಡಬೇಕು, ಎಷ್ಟು ಉದ್ದ ನಿಲ್ಲಿಸ್ಬೇಕು ಅಂತ ಎಲ್ಲ ಹೇಳಿ. ಒಂಥರ ಚೆನ್ನಾಗಿತ್ತು. ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಖುಷಿಯಿಂದ ಒಂದು ತುಳಸಿ ಪೂಜೆನ ಮಾಡಿದೆ ಅಂತ ಅನಿಸ್ತು. ಆ್ಯಂಡ್ ಬ್ಯಾಕ್ ಡ್ರಾಪ್ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಮಂಡಲಕ್ಕಿಗೆ ಅಂದರೆ ಬಂದವ್ರಿಗೆ ಕುಂಕುಮ ತೊಗೊಳಕ್ಕೆ ಬಂದವ್ರಿಗೆ ಸೊ ಏನೇನೆಲ್ಲ ರೆಡಿ ಮಾಡಬೇಕಿತ್ತು ಅದು ಸಹ ರೆಡಿ ಮಾಡಬೇಕಿತ್ತು. ಸೊ ನೆನ್ನೆ ಅದೆಲ್ಲ ಹೋಗಿ ಏನೇನು ಬ್ಲೌಸ್ ಪೀಸ್ ಬೇಕಾಗಿರುತ್ತೆ, ಬಳೆ ಬೇಕಾಗಿದೆ, ಸೊ ಆ್ಯಂಡ್ ಅರಿಶಿನ ಕುಂಕುಮದ ಪ್ಯಾಕೆಟು ಇದನ್ನೆಲ್ಲ ತೊಗೊಂಡು ಬಂದ್ವಿ. ಸೊ ಲೈಟಿಂಗ್ಸ್ ರೆಡಿ, ಬ್ಯಾಕ್ಗ್ರೌಂಡ್ ರೆಡಿ ಮಾಡಿದೆ. ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ತುಂಬ ಕೆಳಗಡೆ ಬಿಟ್ಟರೆ ಚೆನ್ನಾಗಿ ಕಾಣಲ್ಲ ಅಂಥೇಳಿ ಸ್ವಲ್ಪ ಮೇಲೆಗೆ ಹಾಕಿ ಅದನ್ನು ಸ್ಟಿಕ್ ಮಾಡಿದೆ. ಸೊ ಇದಿಷ್ಟು ರೆಡಿ ಆಯಿತು. ಇವಾಗ ಕುಂಕುಮ ಕೊಡೋದಕ್ಕೆ, ಅರಿಶಿನ ಕುಂಕುಮ ಕೊಡೋದಕ್ಕೆ ಬ್ಲೌಸ್ ಪೀಸು, ಇದು ಕುಂಕುಮದ ಪ್ಯಾಕೆಟು, ಬಳೆಗೆ ಪ್ಲಾಸ್ಟರ್ ಹಾಕಿದ್ದು, ಆ್ಯಂಡ್ ವೀಳ್ಯದೆಲೆ, 2 ವೀಳ್ಯದೆಲೆ ಮತ್ತು ಅಡಿಕೆ, ಆಮೇಲೆ ಬಾಳೆಹಣ್ಣು. ಇದು ಫ್ರಂಟ್ ಕ್ಯಾಮ್ರಾ ಇಟ್ಟಿದ್ದೀನಿ, ಅದಕ್ಕೆ ಲೆಫ್ಟಲ್ಲಿ ಹಾಕ್ದಂಗೆ ಕಾಣಿಸ್ತಾ ಇದೆ. ಸಾರಿ ಅಬೌಟ್ ಇಟ್. ಸೊ ಹೇಗೆ ಕಾಣಿಸ್ತಿದೆ ಅಂತ ನನಗೆ ಗೊತ್ತಿರಲಿಲ್ಲ, ಹಾಗಾಗಿ ಫ್ರಂಟ್ ಕ್ಯಾಮ್ರಾನ ಹಾಕ್ಕೊಂಡಿದ್ದೆ. ಒಂದು 10ರಿಂದ 15 ಬ್ಯಾಗ್ನೇನೋ ಪ್ಯಾಕ್ ಮಾಡಿದೆ. ಸೊ ಒಂದೇ ಥರ ಪ್ಯಾಟ್ರನ್ ಆಫ್ ಬ್ಲೌಸ್ ಪೀಸ್ ಅಂದರೆ ಪೀಸ್ ಕಲರ್ನ ಪ್ಯಾಟ್ರನ್ನ ತೊಗೊಂಬಂದಿದ್ದೆ. ಇದಾದಮೇಲೆ ಇದೆಲ್ಲ ರೆಡಿ ಮಾಡಿಕೊಂಡ್ವು. ಆಲ್ಮೋಸ್ಟ್ ನೋಡಿ ಎಲ್ಲ ರೆಡಿಯಾಗಿದೆ. ಫೈನಲ್ ಈ ರೀತಿ ರೆಡಿ ಆದಮೇಲೆ ಇದು ನಲ್ಲಿಕಾಯಲ್ಲಿ ಮಾಡಿದ್ದು, ತುಪ್ಪದ ದೀಪ ಹಚ್ಚೋದಕ್ಕೋಸ್ಕರ ನಲ್ಲಿಕಾಯಲ್ಲಿ ಇದನ್ನು ರೆಡಿ ಮಾಡಿಕೊಂಡ್ವು. ಏನಿಲ್ಲ, ಒಂದು ಮೇಲೆ ಸ್ವಲ್ಪ ಕಟ್ ಮಾಡಿದ್ರೆ ಸಾಕು. ನೋಡಿ ಎಲ್ಲ ತಿಂಡಿ ಪುರಿ ಉಂಡೆ ಮಾಡಿದರು. ಆ್ಯಂಡ್ ಅವಲಕ್ಕಿ, ಕೋಸಂಬರಿ, ಆಮೇಲೆ ಅಮ್ಮ ಅದು ಕಮಲನ ತೊಗೊಂಬಂದಿದ್ರು. ಸೊ ಇದಾಗಿತ್ತು ಫೈನಲ್ ಆಗಿ ಈ ಥರ ತುಳಸಿ ಪೂಜೆನ ನಾವು ಮಾಡಿದ್ವು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಅದಕ್ಕೆ ನಲ್ಲಿಕಾಯಿದು ಅಷ್ಟೇ ತುಂಬ ಚೆನ್ನಾಗಿರೋದು ಸಿಕ್ತು. ಸೊ ಅದರಿಂದ ಅದಿನ್ನೂ ಔಟ್ಲುಕ್ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಅದಾದಮೇಲೆ ನಾನು ಪೂಜೆ ಮಾಡಿದೆ. ಸೊ ಇದಾಗಿತ್ತು ನಮ್ಮ ಮನೆಯ ತುಳಸಿ ಹಬ್ಬದ ಪೂಜೆ.
ತುಪ್ಪದ ದೀಪನ ನನ್ನ ಕೈಲೇ ಹಚ್ಚಿಸಿದ್ರು ಅಮ್ಮ. ಥ್ಯಾಂಕ್ ಯು ಫಾರ್ ವಾಚಿಂಗ್.